ಮಾಡಿ ಆದೇಶ ಮಾಡಿದ್ರು. ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ವೇದಿಕೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಮುಖಂಡರು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು, ನಮ್ಮೆಲ್ಲರ ಯುವ ನೇತ ನಿಖಿಲ್ ಕುಮಾರಸ್ವಾಮಿ ಅವರು, ಶಾಸಕರುಗಳಾದ ಕರಿಯಮ್ಮ ಮತ್ತು ರಾಜುಗೌಡ ಪಾಟೀಲ್, ಆಮೇಲೆ ಬಂಡೆ ಪ್ರಕಾಶ್ ಅವರು, ನಾಡವರು ಎಲ್ಲರೂ ವರಿಷ್ಠರು ಮತ್ತು ತಿಪ್ಪೇಸ್ವಾಮಿ, ನಮ್ಮ ಪಕ್ಷದ ಲೀಡರ್ಸ್ಗಳಾದ ಸನ್ಮಾನ್ಯ ಕಾಗೇರಿಯವರು MP ಅಭ್ಯರ್ಥಿ ಆದಾಗ ಪಕ್ಷದಲ್ಲೂ ಗೊಂದಲ ಇತ್ತು. ಚುನಾವಣೆ ಆದ್ಮೇಲೆ ಸನ್ಮಾನ್ಯ ಕಾಗೇರಿಯವರು ಕೊಟ್ಟಂತ ಹೇಳಿಕೆ ನಮಗೆ ನಮ್ಮ ಕೆಲಸ ಮಾಡೋದ್ರ ಬಗ್ಗೆ ಒಂದು ಧನ್ಯವಾದ ಹೇಳಿದ್ದಾರೆ ಅನ್ನೋದು ನಮ್ಗೆ ಅನಿಸಿದೆ. ಯಾಕಂದ್ರೆ ಅವರು ಮುಕ್ತ ಕಂಠದಲ್ಲಿ ಹೇಳಿದ್ದಾರೆ, JDS ಪಕ್ಷ ನಮ್ಗೆಲ್ಲದಕ್ಕೆ ಕಾರಣ ಆಯಿತು. ಈ ಮಟ್ಟಕ್ಕೆ ನಾ ಏನಾದ್ರು ಗೆಲುವು ಸಾಧಿಸಿದ್ದೀನಿ ಅಂದ್ರೆ JDS ಪಕ್ಷದವರು ಅದರಲ್ಲಿ ಕಾರ್ಯಕರ್ತರು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಯಾರು ಏನು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದಿರೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡುತ್ತ. ಬಟ್ ಗೆದ್ದಂಥವ್ರು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಕರೆದಿರುವಂಥದ್ದು ಪ್ರಥಮ ಸಭೆ ಕರೆದಿರುವಂಥದ್ದು ಏನು ಅಂದರೆ, ನಮ್ಮ ಪ್ರಮುಖರು ಕರೆದಿದ್ರು. ಎಲ್ಲ ತಾಲೂಕಿನ ಒಂದಿಷ್ಟು ಪ್ರಮುಖರಿಗೆ ಈ ಸಭೆಯಲ್ಲಿ ಚರ್ಚೆ ಮಾಡೋ ಉದ್ದೇಶದಿಂದ ಬರೀ ಪ್ರಮುಖರಷ್ಟೇ ಬರಬೇಕು ಅಂತ ಹೇಳಿ ಆಯ್ಕೆ ಮಾಡಿ ಇಂತಿಂತವ್ರು ಬರಬೇಕು ಅಂತ ಈ ಸಭೆಗೆ ನಾವು ಕರೆದಿದ್ದೀವಿ. ನಾನು ಅಭಿಮಾನದಿಂದ ಹೇಳ್ತೀನಿ, ನನ್ನ ಪಕ್ಷದ ಹೇಗೆ ಒಂದು ಸ್ಥಿರತೆ ಈ ಜಿಲ್ಲೆಯಲ್ಲಿದೆ ಅಂದರೆ, ಭಟ್ಕಳ ತುದಿಯಿಂದ ಹಿಡಿದು ಜೊಯ್ಡಾ ತುದಿವರೆಗೂ ಪ್ರತಿ ಎಲ್ಲ 6 ವಿಧಾನಸಭಾ ಕ್ಷೇತ್ರದಿಂದ ಒಂದಿಷ್ಟು ಪ್ರಮುಖರು ಬಂದಿದ್ದಾರೆ. ಆನಂದ ಸತ್ಯಕರ್ ಬರಬೇಕಿತ್ತು, ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರು ಬಂದಿದ್ದಾರೆ. ಅದ್ರ ತರಾತುರಿಯಲ್ಲಿ ಕರ್ತವ್ಯದಿಂದ ಒಂದಿಷ್ಟು ಮುಖಂಡರು ಬರೋಕ್ಕಾಗ್ತಿದೆ. ಬಟ್ ಸಾಕಷ್ಟು ಎಲ್ಲ ಕಡೆಯಿಂದ ಅವ್ರು ಬರೋಕ್ಕಾಗ್ತಿದ್ರು. ಅವ್ರಿಗೆ ಬೇರೆಯವ್ರಿಗೆ ಕಳಿಸಿ ನಾವು ಈ ಪಕ್ಷ ಗಳಿಸ್ತೀವಿ ಅಂತ ಹೇಳೋದಕ್ಕಾಗಿ ಬಂದಿದ್ದಾರೆ. ಅವ್ರು ನಾನು ಈ ಸಂದರ್ಭದಲ್ಲಿ ಎಲ್ಲ ಈ ಪಕ್ಷಕ್ಕೆ ದುಡಿಯುವಂಥವ್ರಿಗೆ ಧನ್ಯವಾದ ಹೇಳ್ತೀನಿ. ಪಕ್ಷ ಮುನ್ನಡೆಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಕುಮಾರಸ್ವಾಮಿ ಅವರಿಗೆ ನೀವೆಲ್ಲರೂ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿದ್ದೀವಿ, ಧನ್ಯವಾದ ಹೇಳ್ತೀನಿ. ನಾನು ಈ ಎರಡೂ ಪಕ್ಷದ ಮನಸ್ಸಿದೆ ಆಗ್ತದೆ ನಿರೀಕ್ಷೆ ಇದೆ. ಸಮಾನವಾಗಿ ಯಾವಾಗಲೂ ಹೇಳ್ತೀನಿ, ಇದು ರಾಜಕೀಯ ಪಕ್ಷ. ನಾನು ಜಿಲ್ಲಾಧ್ಯಕ್ಷನಾಗಬೇಕಾದ್ರೂ ಒಂದಿಷ್ಟು ಆಕಾಂಕ್ಷೆಗಳಿರ್ತವೆ. ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಆಕಾಂಕ್ಷೆಗಳಿರ್ತವೆ. 2 ಪಕ್ಷ 3 ಪಕ್ಷ ಹಿಂಗೆಲ್ಲ ಕೂಡಿದಾಗ ಆಕಾಂಕ್ಷೆಗಳು ಇರುವಂಥದ್ದು ಸಹಜ. ನಿರ್ಧಾರ ಮಾಡುವಂಥದ್ದು ಹಿರಿಯರು, ಅವ್ರು ಸೂಕ್ತ ಟೈಮಲ್ಲಿ ಸೂಕ್ತ ನಿರ್ಧಾರ ತಕ್ಕಂತಾರೆ ಅನ್ನೋ ಭರವಸೆ ನಮ್ಮ JDS ಪಕ್ಷಕ್ಕೆ. ಎಲ್ಲರೂ ಅಂದ್ರೆ ಅನ್ಯಾಯ ಅನ್ನೋದ್ರಿಂದ ಕಡೆಗಣನೆ ಮಾಡದೆ ನಿರ್ಧಾರ ತಕ್ಕಂತಾರೆ ಅನ್ನೋದು ಮೊನ್ನೆ MP ಚುನಾವಣೆಗೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಒಳ್ಳೆ ರೀತಿಯಿಂದಲೇ ನಾವು ಇಂಡಿಯನ್ ಪಕ್ಷ ಮುಂದೋಗ್ತೀವಿ. MP ಈ ಪಕ್ಷಕ್ಕೆ ಬಲವರ್ಧನೆ ಜೊತೆಗೆ ನಮ್ಮ ಪಕ್ಷ ದೇಶಕ್ಕಾಗಿ ಏನಾದರೂ ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವು NDAಗೆ ಸೇರ್ತಕ್ಕಂಥದ್ದು. NDAಗೆ ಸೇರಿದ ಮೇಲೆ ಲೋಕಸಭೆಗಷ್ಟೇ ಅಲಯನ್ಸು, ಮುಂದೊಂದು ದಿನದಲ್ಲಿ ಬೇರೆಗೂ ಅಲಯನ್ಸ್ ಅನ್ನೋದು NDAದಲ್ಲಿ ಕೂತಿ ಚರ್ಚೆ ಮಾಡ್ತಾರೆ. ಸ್ವಾಭಾವಿಕವಾಗಿ ಎಲ್ಲ ಹಂತದಲ್ಲೂ ಅಲಯನ್ಸ್ ಆಗುವಂಥದ್ದು ಆಗ್ಬೋದು, ಆಗ್ತದೂ ಇರ್ಬೋದು. ಅದು ನಮ್ಮ ವರಿಷ್ಠರು ಫಸ್ಟ್ ಅವರು ನಿರ್ಧಾರ ಮಾಡಿದ್ರು, ನರೇಂದ್ರ ಮೋದಿ ಒಂದು ಸಮರ್ಥ ಪ್ರಧಾನಮಂತ್ರಿ, ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿಗೆ ನಾಂದಿ ಹಾಡಬೇಕು ಅನ್ನೋದು ಈ ಒಂದು NDAಗೆ ಬಂದಂಥದ್ದು ಸತ್ಯ. ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ನಾವು ನಮ್ಮ JDS ಪಕ್ಷ ಇದೆಲ್ಲ, ಇದು ನೆಗ್ಲೆಕ್ಟ್ ಮಾಡೋ ಪಕ್ಷ, ಇದು ಪ್ರಾದೇಶಿಕ ಪಕ್ಷ. ನಮ್ಮ
ನಮಗೆ ನಮ್ಮದೇ ಆದ ವೋಟ್ ಬ್ಯಾಂಕ್ ಇದೆ. ನಾವು ಎಂಥ ಕಡಿಮೆ ಅಂದರೂ 10-12% ಮೇಲೆ ವೋಟ್ ಹಾಕ್ತೀವಿ. 10-12% ವೋಟು ಅಧಿಕಾರಕ್ಕೆ ಬರೋದಕ್ಕೆ ಬಹಳ ನಿರ್ಧಾರ ಕೊಡೋದು. ಅದು ಬಹುಶಃ ಬಿಜೆಪಿಯವರು ಗೊತ್ತಿದೆ, ಅದು ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ಅವರು ಬಹುಮತದಲ್ಲಿ ಯಾವತ್ತು ಜನರಿಂದ ಬಹುಮತದಲ್ಲಿ ಆಯ್ಕೆ ಆದಂಥವರಲ್ಲ. ಹಾಗಾಗಿ ಅವ್ರು ಪಾಸಿಟಿವ್ ಅವ್ರಿಗೆ ಗೊತ್ತಿದೆ, ಅವ್ರ ನೆಗೆಟಿವ್ ಅವ್ರಿಗೆ ಗೊತ್ತಿದೆ, ನಮ್ಮ ಪಾಸಿಟಿವ್ ಏನು ಅಂತ ನಮಗೆ ಗೊತ್ತಿದೆ. ಸೊ ಇದೆಲ್ಲ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ NDAದಲ್ಲಿ ಇದ್ದೀವಿ, NDAದಲ್ಲೇ ಮುಂದುವರಿತೀವಿ ಅನ್ನೋ ನಮಗಿದೆ. ವರಿಷ್ಠ ತೀರ್ಮಾನಕ್ಕೆ ಅಂತಿಮವಾಗಿ ನಾವು ಹೋಗ್ತೇವೆ. ಮತ್ತು ನಂತರದಿಂದ HD ದೇವೇಗೌಡರು ಬರುವ ಸಾಧ್ಯತೆ 40 ವರ್ಷದಿಂದ ಸದೃಢವಾಗಿ ಹೋರಾಟ ಮಾಡ್ತಾರೆ. ಅವರು ಮಾತು ನಾವು ಹಂಗೆ ನೋಡಕ್ ಹೋದ್ರೆ ಎಲ್ಲ ಪಕ್ಷದೂ ನಮ್ಮ ದುರಿಡ್ರೆ ಇದ್ದಾರೆ. ನಮ್ಮದೇ ಶಾಸಕ, ನಮ್ಮೆಲ್ಲ ಆಗ್ತದೆ ಶಾಸಕರೇ ಮುಖ್ಯಮಂತ್ರಿಗೂ ಆಗೋಗ್ತದೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಹೇಳಿದಂಗೆ ಇದು MLA ಮ್ಯಾನುಫ್ಯಾಕ್ಚರ್ ಮಾಡುವಂತ ಪಕ್ಷ. ಆಮೇಲೆ ಅವರು ಸ್ವಾರ್ಥಕ್ಕೆ ಅವ್ರು ಬೇರೆ ಕಡೆ ಹೋಗ್ತಾರೆ. ಆದರೆ ಯಾವತ್ತೂ ದ್ರವ್ಯಗಳಿಲ್ಲ ನಮ್ಮ ಲೀಡರ್ಸ್. ಅವ್ರು ಮತ್ತೊಬ್ಬರನ್ನ ಬೆಳೆಸಿದ್ರು, ಈ ಪಕ್ಷ ಉಳಿಸಿದ್ರು, ಈ ರಾಜ್ಯ ಉಳಿಸಿದರೆ ರಾಜ್ಯದ ಹಿತದೃಷ್ಟಿಯಿಂದ ಪಕ್ಷನ ಮುಂದುವರೆದ್ರು. ಏನ್ ಮಾಡ್ತಾರೆ ಕೆಲವೊಂದು ಸ್ವಾರ್ಥ ಇದ್ದವರು ಅವ್ರು ಗೆದ್ದ ಮೇಲೆ ನಾನು ಮತ್ತೆ ಮುಂದೋಗ್ಬೇಕು, ಮತ್ತೆ ನಿರಂತರವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ಕೊಡ್ಬೇಕು. ಮುಖ್ಯಮಂತ್ರಿಗಳೇ ನಮ್ಮದೇ ಪ್ರಾಡಕ್ಟ್ ಅಲ್ವ ಅದು. ನೀವು ಹಂಗೆ ನೋಡಕ್ ಹೋದ್ರೆ ಆ ಮೂಲ ಪ್ರಾಡಕ್ಟ್ ಎಲ್ಲಿಗೂ ಅಂತ ಲೇಬಲ್ ಹಾಕಬೇಕು ಅಂದ್ರೆ ವಿಧಾನಸೌಧದಲ್ಲಿರುವ ಅರ್ಧಕ್ಕಿಂತ ಹೆಚ್ಚಿನ ಮೇಲೆ ಇಲ್ಲಿದೆ ಬರ್ತಾರೆ, ಇಲ್ಲಿದೆ ಲೇಬಲ್ ಹಾಕಿ ಬರ್ತಾರೆ. ಹೀಗಾಗಿ ಅದಕ್ಕೆ ಯಾವತ್ತೂ ನಮ್ಮ ಲೀಡರ್ಸ್ ಎದುರಿದೆ. ನಮ್ಮ ಲೀಡರ್ಸ್ ಮತ್ತೆ ಪಕ್ಷದ ಕಟ್ಟಕ್ಕೆ ಸಮರ್ಥ ನಾಯಕೆ ಮಾಡ್ಕೊಂಡು ಒಂದಂತೂ ಹೇಳ್ತೀನಿ, JDS ಪಕ್ಷ ನಾಯಕತ್ವವನ್ನು ಬೆಳೆಸೋದಕ್ಕೆ ಏನಾದ್ರೂ ಒಂದು ಪಕ್ಷ ಇದ್ರೆ ಅದು JDS ಪಕ್ಷ, ಮತ್ತು ನಾಯಕತ್ವವನ್ನು ಗುರುತಿಸೋದಕ್ಕೂ ಅದು JDS ಪಕ್ಷ. ಇವತ್ತು ನೋಡಿ, ನಾನು ಈ ಕ್ಷೇತ್ರದಲ್ಲಿ ಸೀಮಿತವಾಗಿದ್ದೆ. ಖರೀದಿ ಜಿಲ್ಲಾ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅವ್ರ ನಿರೀಕ್ಷೆ ಏನಿದೆ ಗೊತ್ತಿಲ್ಲ. ನನಗೊಂದು ವಿಶ್ವಾಸ ಬಂದಿದೆ, ಕುಮಾರಸ್ವಾಮಿ ಅವರು ಏನಾದರೂ ನಿರ್ಧಾರ ತಗೊಂಡ್ರೆ ಅವ್ರು ಎಲ್ಲ ರೀತಿಯಿಂದ ಆಲೋಚನೆ ಮಾಡ್ತಾ ಇದ್ದಾರೆ. ನಾನು ತಿಳ್ಕೊಳ್ಳೋದು ಇಷ್ಟೇ, ನನ್ನೆಲ್ಲ ನಾಯಕತ್ವ ದೃಷ್ಟಿಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಶಕ್ತಿ ಕುಮಾರಸ್ವಾಮಿ ಅವರಲ್ಲಿ, ದೇವೇಗೌಡರು ಇದೆ. ನಮ್ಗೆ ಹಾಗಾಗಿ ನಾವೆಲ್ಲೂ ಧೃತಿಗೆಡೋದಿಲ್ಲ. ನಾವು ಗೊತ್ತು ಎಂತೆಂಥ ಲೀಡರ್ಸ್ ಹೊರಟಿದ್ರು, ಮತ್ತೆ ಒಂದಿಷ್ಟು ಲೀಡರ್ಸ್ ಬಂದು ಆ ಪಕ್ಷ ನಿಂತಾರೆ. ಮತ್ತೆ ರಾಜಕಾರಣ ಇವತ್ತು ನೀರಾಗಿ ಉಳಿಯಿಲ್ಲ. ಯಾರು ಲೀಡರ್ ಬೆಳೆಸ್ತಾರೆ, ಆ ಲೀಡರು ಬಿಟ್ಟು ಹೋದಾಗ ಪಕ್ಷ ಬಡವಾಗೋದು ಸಹಜ. ಆದ್ರೆ ನನ್ನ ವಿಶ್ವಾಸ ಇದೆ, ನಾನು ನೋಡ್ತಲ್ಲ ತಕ್ಷಣ, ನಾನು ನಿನ್ನೆ ಅಷ್ಟೇ ಕರೆದದ್ದು ತಕ್ಷಣ ಈ ಜಿಲ್ಲೆಯಿಂದ ಒಂದಿಷ್ಟು ಘಟಾನುಘಟಿಗಳು ಪಕ್ಷದ ಪ್ರಮುಖರು ಇನ್ನೂ ಬರೋರಿದ್ರು. ಆದ್ರೆ ನಾನು ಕೊನೆಗಳಿಗೆ ಕರೆದಕ್ಕೆ ಅವ್ರು ಬರಲಿಲ್ಲ. 11 ಸಾವಿರ ಇದ್ದಾರೆ, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಪ್ರಮುಖರು ಕಳಿಸಿದ್ದಾರೆ. ಹಾಗೆ ನಾನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಾವು ಹೋಗಿ ಆ ಕಾರ್ಯಕರ್ತರನ್ನ ಎಬ್ಸೋಲ್ ವಿಫಲರಾಗಿದ್ವಿ ಅನ್ಸುತ್ತಾರೆ. ಆದ್ರೆ ನನ್ನ ವಿಶ್ವಾಸ ಇದೆ, ಕುಮಾರಣ್ಣನ ಮೇಲೆ ಜನಸಾಮಾನ್ಯರು ಬಹಳ ಪ್ರೀತಿ ಮಾಡ್ತಾರೆ. ಅವರಂತ ಒಳ್ಳೆ ಮುಖ್ಯಮಂತ್ರಿ ಇನ್ನೊಬ್ಬರು ಇಲ್ಲ ಅನ್ನೋದು ಒಂದಿಷ್ಟು ಜನರಲ್ಲಿ ಇದೆ. ಮುಂದಿನ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಜನಸಾಮಾನ್ಯರು ಕೂಟಿದೆ. ಅದೇ ನಮ್ಮ ಪಕ್ಷಕ್ಕೆ ಒಂದು ಆಶ್ರಯ ಆಗ್ತದೆ, ಶಕ್ತಿ ಆಗ್ತದೆ ನಮ್ಮ ಭಾವನೆ. ಹಾಗಾಗಿ ಜಿಲ್ಲೆಯಲ್ಲಿ ನನ್ನ ವಿಶ್ವಾಸ ಇದೆ. ಸ್ವಲ್ಪ ಕಾರ್ಯಕರ್ತರು ಕೆಲವೊಂದು ಕಡೆ ಸ್ವಾಭಾವಿಕ, ನಾವು ಅಧಿಕಾರ ಇದೆ ಬಹಳ ವರ್ಷ ಆಗಿದೆ, ಅಧಿಕಾರ ಇದ್ದಿದ್ದಕ್ಕೆ ಕುಗ್ಗುತ್ತೀವಿ. ಅದನ್ನ ಸರಿಪಡಿಸುವಂತ ಶಕ್ತಿ ನಮ್ಗೆಲ್ಲೋಗಿದೆ ಅಂತ ನನ್ನ ಭಾವನೆ. ಓಡಾಡಬೇಕು, ನಾವೆಲ್ಲ ಜಿಲ್ಲಾ ಪ್ರವಾಸ ಅಥವಾ ಎಲ್ಲರೂ ಸೇರಿ ಕಾರ್ಯಕರ್ತರು ಚಟುವಟಿಕೆಯಲ್ಲಿ, ಲೀಡರ್ಸ್ ಚಟುವಟಿಕೆಯಲ್ಲಿದ್ದರೆ ಪಕ್ಷ ಬೆಳೆಸೋದಕ್ಕೆ ಇಲ್ಲಿ ಕಷ್ಟ ಅಂತೇನಿಲ್ಲ. ಎಲ್ಲಾ ಕಡೆ ಈ ನಮ್ಮ ಚಿಹ್ನೆಗೆ ಓಟ್ ಹಾಕಿದಂಥದ್ದು ನಾವು ನೋಡಿದ್ವಿ. ಈಗ ರಜತ ಮಹೋತ್ಸವ ಸಂಭ್ರಮ ನಮ್ಮ JDS ಪಕ್ಷ. ಈ ರಜತ ಮಹೋತ್ಸವ ಸಂದರ್ಭದಲ್ಲಿ
ನನ್ನನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಜತ ಮಹೋತ್ಸವವನ್ನು ನಾವು ಸಂಘಟನೆ ಪರ್ವ ಅಂತ ಕರೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ 1 ತಿಂಗಳ ನಮ್ಮ ಜಿಲ್ಲೆಯಲ್ಲಿ JDS ಸಂಚಾಲನ ಆಗಲಿದೆ. ಮುಂದಿನ 1 ತಿಂಗಳಲ್ಲಿ ನನ್ನ ಒಳಗೊಂಡಂತೆ ಒಂದಿಷ್ಟು ಪ್ರಮುಖರು ಪ್ರತಿ ತಾಲೂಕಿಗೆ ಹೋಗುವಂತ ಪ್ರವಾಸ ತಗೋಬೇಕು ಅಂತ ಇವತ್ತು ನಿರ್ಧಾರ ಆಗಿದೆ. ಅದರ ಜೊತೆಯಲ್ಲಿ ಮುಂದಿನ ತಿಂಗಳ ಒಳಗೆ ಈ ರಜತ ಮಹೋತ್ಸವ ಅಂಗವಾಗಿ ಒಂದು ಪದಗ್ರಹಣ ಸಭೆ ಆಗ್ತದೆ. ಪದಗ್ರಹಣ ಸಭೆ ಆಗಬೇಕು ಅಂತ ನಿರ್ಧಾರ ಆಗಿದೆ. ಅದು ಎಲ್ಲಿ ಏನು ಯಾವಾಗ ಅನ್ನೋದು ಮುಂದೊಂದಿನ ನಾವು ತಮಗೆ ಗಮನಕ್ಕೆ ತರ್ತೀವಿ. ಆ ರಜತ ಮಹೋತ್ಸವ ಅಂಗವಾಗಿ ಈ ಪಕ್ಷ ಈ ಜಿಲ್ಲೆಯಲ್ಲಿ ಕುಮಟಾ ಕ್ಷೇತ್ರದಲ್ಲಿ ಗೆದ್ದಂತದ್ದಿದೆ. ನಂತರ ಸಿರ್ಸಿಯಲ್ಲೂ ಜನತಾ ಪರಿವಾರ ಗೆದ್ದಂತದ್ದಿದೆ. ಶಶಿಭೂಷಣ್ ರೆಡ್ಡಿ ಅವರು ಕೇವಲ 2,000 ಪರಾಭವಗೊಂಡು ಹಳೆಯ ಕ್ಷೇತ್ರ JDS ಗೆದ್ದಂತ ಇದೆ. ಇವತ್ತು ಕಾರವಾರದಲ್ಲಿ ಅಸ್ನಾಳಿಗಳಿದ್ದಾರೆ, ಅವರು ಮೊದಲು ಗೆದ್ದಂತ ಕ್ಷೇತ್ರ. ಭಟ್ಕಳದಲ್ಲಿ ನ್ಯಾಯಧೀರ ಶಾಸನ ಕೇವಲ 3,400 ಸಾವಿರದಲ್ಲಿ ಸೋತಂತದ್ದಿದೆ. ಇನ್ನೂ ಬಹಳ ಅನುಮತಿತ ಸೋತಂತದ್ದು ಇರೋದ್ರಿಂದ ಈ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಇದೆ. ನಾವು ನನಗೆ ಹೇಳಿದಂತ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ, ಕುಮಾರಣ್ಣ ಏನ್ ಹೇಳಿದ್ದಾರೆ ಅಂದ್ರೆ, ಈ ಪಕ್ಷದ ಶಕ್ತಿ ಏನಿದೆ ಅದನ್ನ ಪುನಶ್ಚೇತನಗೊಳಿಸು ಮತ್ತೆ NDA ಜೊತೆಗೆ ಸೇರಿ ನಾವು ಬಿಜೆಪಿ ಜೊತೆಗೆ ಅಂಗ ಪಕ್ಷದಲ್ಲಿ NDAದಲ್ಲಿ ಇದ್ದೀವಿ. NDAನ್ನ ಬಲಪಡಿಸಬೇಕು. 2028ರಲ್ಲಿ NDA ಈ ರಾಜ್ಯದಲ್ಲಿ ಗೆದ್ದು ಬರಲೇಬೇಕು. ಅದಕ್ಕೆ JDS ಪಕ್ಷ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಕೊಡುಗೆ ಕೊಡಬೇಕು ಅಂತ ನನಗೆ ಆದೇಶ ಮಾಡಿದ್ದಾರೆ. ಹಾಗಾಗಿ NDA ಪಕ್ಷವನ್ನ NDA ಅಧಿಕಾರಕ್ಕೆ ತರೋದಕ್ಕೆ ನಾವೆಲ್ಲ JDS ಪ್ರಮುಖರು ಸೇರಿ ಕಾರ್ಯಕರ್ತರು ಸೇರಿಸಿ NDA ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸ್ಥಳೀಯ ಚುನಾವಣೆಯಲ್ಲೂ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಾದ ಅನಿವಾರ್ಯ ಇದೆ ನಮಗೆ. ಸ್ಥಳೀಯ ಚುನಾವಣೆಯಲ್ಲೂ ನಾವು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ. MLA ಚುನಾವಣೆಯಲ್ಲೂ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ. ಮತ್ತೆ ಯಾರೇ ಇಲ್ಲಿ NDAದಲ್ಲಿ ಯಾರು ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರಿಗೂ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದ್ರ ಜೊತೆಗೆ ಜಿಲ್ಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಬಗೆಹರಿಸಬೇಕು ಅಂತ ಇವತ್ತು ಸರ್ವಾನುಮತದಿಂದ ನಮ್ಮ ಪ್ರಮುಖರು ಹೇಳಿದ್ದಾರೆ. ವಿಶೇಷವಾಗಿ ಇವತ್ತು ಪಂಪ್ಡ್ ಸ್ಟೋರೇಜ್ ವಿರುದ್ಧ ಹೋರಾಟ ಮಾಡಬೇಕು. ಅಗ್ನಾಶಿನಿ ಬೇಟಿ ನದಿ ಯೋಜನೆ ವಿರುದ್ಧ ಹೋರಾಟ ಮಾಡಬೇಕು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವವರೆಗೂ ಹೋರಾಟ ಮಾಡಬೇಕು. ಮತ್ತೆ ಈ ರಸ್ತೆ ನ್ಯಾಷನಲ್ ಹೈವೇ ಹದಗೆಟ್ಟೋಗಿದೆ, ಅದಕ್ಕೊಂದು ಸರಿಯಾಗಿ ಉತ್ತರ ಕೊಡೋದಕ್ಕೆ ಹೋರಾಟ ಮಾಡಬೇಕು. ಹೀಗಾಗಿ ಹಲವಾರು ಮತ್ತೆ ಬಡವರ ಪರವಾಗಿ ಇರುವಂತಹ ಸಾಕಷ್ಟು ಯೋಜನೆಗಳು ಅನುಷ್ಠಾನ ಆಗುವಲ್ಲಿ ವೈಫಲ್ಯ ಆಗ್ತದೆ. ಅದಕ್ಕೂ ಹೋರಾಟ ಮಾಡಬೇಕು ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಬರುವಂತಹ ದಿವಸದಲ್ಲಿ ಅದರಲ್ಲೂ ವಿಶೇಷವಾಗಿ ಈ 1 ತಿಂಗಳಲ್ಲಿ ನಾವು ಸಂಘಟನೆ ಪರ್ವ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ರಜತ ಮಹೋತ್ಸವವನ್ನು ಆಚರಿಸ್ತೀವಿ. ಈ ಜಿಲ್ಲೆಯಲ್ಲಿ ಯಾವ ರೀತಿ ಎಷ್ಟು ಶಕ್ತಿ ಇದೆ JDS ಪಕ್ಷಕ್ಕೆ ಅಂತ ನಾವು ಜನರು ತೋರಿಸ್ಕೊಡ್ತೀವಿ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಕುಮಾರಸ್ವಾಮಿ ಅವರು ಮುಂದಿನ ದಿನದಲ್ಲಿ ಮತ್ತೆ 28ರಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಜನಾಭಿಪ್ರಾಯ ಇದೆಯಲ್ಲ, ಅದಕ್ಕೆ ಸಹಕಾರ ಆಗುವಂತೆ ನಾವೆಲ್ಲ ರೀತಿಯಿಂದ ಕೆಲಸ ಮಾಡ್ತೀವಿ. ಮತ್ತೆ ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಇದು ರೈತರ ಪಕ್ಷ, ರೈತರ ಪರವಾಗಿ ಕೆಲಸ ಮಾಡಬೇಕು, ಮೀನುಗಾರರ ಪರವಾಗಿ ಕೆಲಸ ಮಾಡಬೇಕು, ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಮತ್ತು ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಸರ ಹಾನಿಯಾಗುವಂತಹ ಉದ್ಯಮ ಕೈ ಬರಬಾರದು, ಪರಿಸರ ಪೂರಕವಾಗಿ ಬರುವಂತಹ ಉದ್ಯಮ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಹೋರಾಟ ಮಾಡುತ್ತದೆ, ಜೊತೆಗಿರ್ತದೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಕೊನೆಯಲ್ಲಿ ಇದೇ ಬರುವ 27 ಫೆಬ್ರವರಿ ಬಿಜಾಪುರದಲ್ಲಿ
ಕಿತ್ತೂರು ಕರ್ನಾಟಕದ ಮಹಾಸಮಾವೇಶ ಇಟ್ಕೊಂಡಿದ್ದೇವೆ. ಲಕ್ಷಾಂತರ ಜನ ಸೇರುವಂಥದ್ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವೆಲ್ಲ ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಂದಲೂ ಸಾಕಷ್ಟು ಸಂಖ್ಯೆ ಹೋಗ್ತೀವಿ. ಒಟ್ಟಿನಲ್ಲಿ ವಿಜಯಪುರದಲ್ಲಿ ನಡೆಯುವ ಈ ಕಿತ್ತೂರು ಕರ್ನಾಟಕ ಭಾಗದ ಮಹಾಸಮಾವೇಶದಲ್ಲಿ ರಜತ ಮಹೋತ್ಸವ ನಡೆಯುವ ಮಹಾಸಮಾವೇಶದಲ್ಲಿ ಇದರಲ್ಲಿ ನಾವು ಈ ಪಕ್ಷದ ಬಲವರ್ಧನೆಗೆ ಇಲ್ಲಿಂದ ಸಾಕಷ್ಟು ಲೀಡರ್ಸ್ ಕಾರ್ಯಕ್ರಮಗಳನ್ನು ತೀರ್ಮಾನ ಮಾಡಿದ್ದೇವೆ. ಮತ್ತೆ ಎಲ್ಲರ ಪತ್ರಿಕಾ ಮಿತ್ರರ ಸಹಕಾರ ನಮ್ಮ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಇರಲಿ. ನಮ್ಮ ಪಕ್ಷದ ಲೀಡರ್ಸ್ ಏನೇನು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ತಾವು ಪತ್ರಿಕೆ ಮುಖಾಂತರ ಹೇಳಬೇಕಂದ್ರೆ ನಾವು ಉಪಯೋಗಿ ಕೆಲಸ ಜನರಾಗಿ ಮಾಡುವಂಥ ಕೆಲಸ ಪತ್ರಿಕೆ ಬರಬೇಕು ಅಂತ ನನ್ನ ಪತ್ರಿಕೆ ಹೇಳಿಕೆಯನ್ನು ಮುಗಿಸ್ತಿದ್ದೀನಿ. ನಾನು ಕೇಳೋದು ನನ್ನ ಜೊತೆಗೆ ಇವತ್ತು ವೇದಿಕೆ ಮೇಲೆ